ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದ್ವಿತೀಯ PUC ಪರೀಕ್ಷೆಯನ್ನು ಬರೆದಿರೋವಂತಹ ವಿದ್ಯಾರ್ಥಿಗಳಿಗೆ ಎವ್ಯಾಲ್ಯೂಯೇಷನ್ ರಿಲೇಟೆಡ್ ಕೆಲವೊಂದಷ್ಟು ಡೌಟ್ಗಳಿದ್ದಾವೆ. ನಾನು ಎವ್ಯಾಲ್ಯೂಯೇಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಆ ವಿಡಿಯೋದಲ್ಲಿ ನನಗೆ ಹಲವಾರು ಕ್ವಶನ್ಸು ಬಂದಿತ್ತು. ಸೊ ಆ ಎಲ್ಲ ಕ್ವಶನ್ಸ್ಗೆ ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಎವ್ಯಾಲ್ಯೂಯೇಷನಲ್ಲಿ ತುಂಬಾ ಡೌಟ್ಸ್ ಇಟ್ಕೊಂಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ. ಅಂದರೆ ಈಗ ನಾನು ಎಕ್ಸ್ಟ್ರಾ ಕ್ವಶನ್ಸ್ನ ಅಟೆಂಡ್ ಮಾಡಿದ್ದೀನಿ, ಅದನ್ನು ಎವ್ಯಾಲ್ಯೂಯೇಟ್ ಮಾಡ್ತಾರಾ, ಅದಕ್ಕೆ ಮಾರ್ಕ್ಸ್ ಕೌಂಟ್ ಆಗುತ್ತಾ, ಅಥವಾ ನಾನು MCQನ ಎರಡೆರಡು ಸರಿ ಬರೆದ್ಬಿಟ್ಟಿದ್ದೀನಿ, ಒಂದೇ ಕ್ವಶನಿಗೆ 2 ಆನ್ಸರ್ ಬರೆದಿದ್ದೀನಿ, ಹಾಗೆ MCQನ ಸ್ಕ್ರ್ಯಾಚ್ ಮಾಡಿ ಬರೆದಿದ್ದೀನಿ, ಇದೆಲ್ಲನೂ ಕೂಡ ಮಾರ್ಕ್ಸ್ ಕೌಂಟ್ ಆಗುತ್ತಾ, ಇಲ್ಲ ಅಂತ ಅಂದರೆ ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರಾ, ಫೇಲ್ ಆಗಿಬಿಡ್ತೀನ ನಾನು, ಆಮೇಲೆ ಮಾರ್ಜಿನ್ ಒಳಗಡೆ ನಾನು ನಂಬರ್ಸ್ನ ಹಾಕಿದ್ದೀನಿ, ಅದು ಪ್ರಾಬ್ಲಮ್ ಆಗುತ್ತಾ, ಹಾಗೆ ಪೇಜ್ ನಂಬರ್ ರಾಂಗ್ ಹಾಕಿದ್ದೀನಿ, ಇದೆಲ್ಲ ಕ್ವಶನ್ಸು ಕೂಡ ಕೇಳಿದ್ದೀರಾ. ಸೊ ಆ ಎಲ್ಲ ಕ್ವಶನ್ಸ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಯಾರ್ಯಾರೆಲ್ಲ ದ್ವಿತೀಯ PUC ಫಲಿತಾಂಶಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ದ್ವಿತೀಯ PUC ಎಕ್ಸಾಮ್ 1ನ ಯಾರ್ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ, ಹಾಗೆ ದ್ವಿತೀಯ PUC ಪೋಷಕರು ಮಕ್ಕಳ ಪೋಷಕರು ಯಾರ್ಯಾರಿದ್ದೀರಾ ಅವರೆಲ್ಲರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ಈ ಒಂದು ದ್ವಿತೀಯ PUC ಪರೀಕ್ಷೆ ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಫೆಬ್ರವರಿ 28ರಿಂದ 17ರವರೆಗೂ ಕೂಡ ನಡೀತು, ಮಾರ್ಚ್ 17ರವರೆಗೂ. ಮತ್ತು ಮಾರ್ಚ್ 22ರಿಂದ ಆ ಒಂದು ಎವ್ಯಾಲ್ಯೂಯೇಷನ್ ನಡೀತಾ ಇತ್ತು. ಸೊ ಈಗ ಆಲ್ಮೋಸ್ಟ್ ಎವ್ಯಾಲ್ಯೂಯೇಷನ್ ಮುಗಿತಾ ಇದೆ, ಇನ್ನೇನು ರಿಸಲ್ಟ್ ಬರೋದು ಅಷ್ಟೇ ಬಾಕಿ ಇದೆ. ಯಾವ ರೀತಿಯಾಗಿ ಎವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ಹಾಗೆ ಯಾವ ರೀತಿಯಾಗಿ ಎವ್ಯಾಲ್ಯೂಯೇಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗಿಲ್ಲಿ ಕ್ಲಾರಿಟಿ ಸಿಗುತ್ತೆ. ಮೊದಲನೇದಾಗಿ ಎಲ್ಲರೂ ಕೇಳ್ತಾ ಇರೋವಂಥ ಕ್ವಶನ್, ಫಾರ್ ಎಕ್ಸಾಂಪಲ್ ಈಗ ಒಂದು ಮೈನ್ ಇರುತ್ತೆ, ಅದರಲ್ಲಿ ಆನ್ಸರ್ ಎನಿ 3 of 5 ಅಂತ ಇರುತ್ತೆ. ಸೊ 5 ಪ್ರಶ್ನೆಗಳಿಗೆ ನೀವು 3 ಪ್ರಶ್ನೆಯನ್ನು ಉತ್ತರಿಸಬೇಕಾಗಿರುತ್ತೆ. ಅಲ್ಲಿ ನಿಮಗೆ 5ಕ್ಕೆ 5 ಆನ್ಸರ್ ಕೂಡ ಗೊತ್ತಿರುತ್ತೆ, 5 ಕ್ವಶನ್ಗೂ ಕೂಡ ಆನ್ಸರ್ ಗೊತ್ತಿರುತ್ತೆ. ಆವಾಗ 5ಕ್ಕೂ ಕೂಡ ಆನ್ಸರ್ ಬರೆದಿರ್ತೀರ. ಬಟ್ ನೀವು ಮೊದಲೇ ಅಟೆಂಡ್ ಮಾಡಿರೋ ಅಂಥ ಕ್ವಶನ್ಗೆ ಆನ್ಸರ್ ಬರೆದಿರ್ತೀರಲ್ವ, ಅದಕ್ಕೆ ಒಂದು 3 ಮಾರ್ಕ್ಸ್ ಬಂದಿರುತ್ತೆ ಅಂದ್ಕೊಳ್ಳಿ, ಎರಡನೇದಕ್ಕೆ 4 ಮಾರ್ಕ್ಸ್ ಬಂದಿರುತ್ತೆ, ಉಳಿದಂಥ 3ಕ್ಕೆ 5 5 5 ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ ಪೂರ್ತಿ ಮಾರ್ಕ್ಸ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಆಗ ನಿಮಗೆ ಯಾವ ರೀತಿಯಾಗಿ ಮಾರ್ಕ್ಸ್ ಕೌಂಟ್ ಆಗುತ್ತೆ, ನೀವು ಮೊದಲು ಅಟೆಂಡ್ ಮಾಡಿರೋ ಅಂಥ ಕ್ವಶನಿಗೆ ಬಂದಿರೋ ಅಂಥ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರಾ ಅಥವಾ ಹೈಯೆಸ್ಟ್ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರಾ ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಹೌದು, ಹೈಯೆಸ್ಟ್ ಮಾರ್ಕ್ಸು ಯಾವ 3 ಕ್ವಶನ್ನಿಗೆ ಬಂದಿರುತ್ತೆ ಆ ಒಂದು ಆನ್ಸರ್ಸ್ನ ಕನ್ಸಿಡರ್ ಮಾಡ್ತಾರೆ. ಈ ನೀವು 5ಕ್ಕೆ 5 ಪ್ರಶ್ನೆಗೆ ಉತ್ತರವನ್ನು ಬರೆದಿದ್ರೆ ಹೈಯೆಸ್ಟ್ ಮಾರ್ಕ್ಸು ಅಂದರೆ 5ಕ್ಕೆ 5 ಯಾವ ಕ್ವಶನಿಗೆ ಬಂದಿರುತ್ತೆ, ಅಥವಾ 2ಕ್ಕೆ 5 ಮಾರ್ಕ್ಸು ಇನ್ನೊಂದಕ್ಕೆ 4 ಮಾರ್ಕ್ಸ್ ಬಂದಿತ್ತು ಅಂತಂದರೆ ಆ 3ಅನ್ನು ಕನ್ಸಿಡರ್ ಮಾಡಿ ಹೈಯೆಸ್ಟ್ ಮಾರ್ಕ್ಸ್ನ ನಿಮಗೆ ಕೊಡ್ತಾರೆ. ಓಕೆನಾ? ಈ ರೀತಿಯಾಗಿ ಕನ್ಸಿಡರ್ ಆಗುವಂಥದ್ದು. ಆದಷ್ಟು ಕೂಡ ಮಕ್ಕಳು ಹೆಚ್ಚಿಗೆ ಮಾರ್ಕ್ಸ್ ತೆಗಿಬೇಕು ಅನ್ನೋದೇ ಅವರ ಒಂದು ಎವ್ಯಾಲ್ಯೂಯೇಟರ್ಸ್ನ ಮೈಂಡ್ಸೆಟ್ ಕೂಡ ಆಗಿರುತ್ತೆ. ಹಾಗಾಗಿ ಇದೇ ರೀತಿ ಕನ್ಸಿಡರ್ ಮಾಡುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು, ಈಗ ನೀವು 5 ಕ್ವಶನ್ನಿಗೆ 3 ಕ್ವಶನ್ ಅಟೆಂಡ್ ಮಾಡಬೇಕಿರುತ್ತೆ. 3 ಕ್ವಶನಲ್ಲಿ ನಿಮಗೆ 2 ಕ್ವಶನ್ಗೆ ಕರೆಕ್ಟಾಗಿ ಉತ್ತರ ಗೊತ್ತಿರುತ್ತೆ, ಇನ್ನೊಂದು ಕ್ವಶನ್ನಿಗೆ ಗೊತ್ತಿರೋದಿಲ್ಲ, ಕನ್ಫ್ಯೂಷನ್ ಇರುತ್ತೆ, ಇಲ್ಲಿ ಈ ಆನ್ಸರ್ ಬರಿಬೇಕಾ ಈ ಆನ್ಸರ್ ಬರಿಬೇಕಾ ಅಂತ ಹೇಳ್ಬಿಟ್ಟು. ಸೊ 2 ಉತ್ತರ ಏನಿರುತ್ತೆ ಅದಕ್ಕೆ ಕನ್ಫ್ಯೂಷನ್ ಇರುತ್ತೆ ಅಲ್ವಾ. ಆವಾಗ ಕೆಲವೊಬ್ಬರು ಏನು ಮಾಡಿರ್ತಾರೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಅದೇ ಕ್ವಶನ್ಗೆ ಒಂದು ಉತ್ತರ ಬರೆದ್ಬಿಟ್ಟು ಎಂಡಿಂಗಲ್ಲಿ ಅದೇ ಕ್ವಶನ್ಗೆ ಇನ್ನೊಂದು ಉತ್ತರ ಬರೆದಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ 2 ಕೂಡ ಕರೆಕ್ಷನ್ ಮಾಡ್ತಾರೆ, ಯಾವುದರಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ಬಂದಿರುತ್ತೆ ಅಥವಾ ಯಾವುದು ಪೂರ್ತಿ ಮಾರ್ಕ್ಸ್ ಸರಿಯಾಗಿ ಉತ್ತರ ಇರುತ್ತೆ ಆ ಒಂದು ಆನ್ಸರ್ನ ತಗೊಳ್ತಾರೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು MCQನಲ್ಲಿ ತುಂಬ ಡೌಟ್ಸ್ನ ಕೇಳಿದ್ದೀರಾ. ಅಂದರೆ MCQನ ನಾನು ಸ್ಕ್ರ್ಯಾಚ್ ಮಾಡಿ ಬರೆದಿದ್ದೀನಿ, ಸ್ಕ್ರ್ಯಾಚ್ ಮಾಡಿ ನೆಕ್ಸ್ಟು ರೈಟ್ ಆನ್ಸರ್ನ ಬರೆದಿದ್ದೀನಿ ಅಂತಂದರೆ ಪರವಾಗಿಲ್ಲ, ಅದನ್ನು ತೊಗೊತಾರೆ. ಓಕೆನಾ? ಸ್ಕ್ರ್ಯಾಚ್ ಮಾಡಿ ನೆಕ್ಸ್ಟು ಆನ್ಸರ್ ಬರೆದಿರ್ತೀರಲ್ವ, ಅದಕ್ಕೆ ಆನ್ಸರ್ನ ಕೌಂಟ್ ಮಾಡ್ತಾರೆ. ಓಕೆನಾ? ರೈಟ್ ಇದೆ, ನಿಮಗೆ ಅಂಕಗಳು ಸಿಗುತ್ತೆ. ಇನ್ನೊಬ್ಬರು ಏನಂತ ಕೇಳಿದರು ಅಂತಂದರೆ, ನಾನು ಮೊದಲಿಗೆ ಸರಿಯಾದ ಉತ್ತರವನ್ನು ಬರೆದಿದ್ದೆ MCQನಲ್ಲಿ, ಅದನ್ನು ಸ್ಕ್ರ್ಯಾಚ್ ಮಾಡಿಬಿಟ್ಟು ರಾಂಗ್ ಆನ್ಸರ್ನ ಬರೆದಿದ್ದೀನಿ ಅಂತ ಕೇಳಿದರು. ಸೊ ಇಲ್ಲಿ ನಿಮಗೆ ಅಂಕ ಸಿಗೋದಿಲ್ಲ. ಸರಿಯಾದ ಉತ್ತರವನ್ನು ಸ್ಕ್ರ್ಯಾಚ್ ಮಾಡಿ ತಪ್ಪಾದ ಉತ್ತರ ಬರೆದಿದ್ರೆ
ಅದಕ್ಕೆ ಅಂಕ ಸಿಗೋದಿಲ್ಲ. ಓಕೆನಾ? ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ನೆಕ್ಸ್ಟು MCQನ ಎರಡೆರಡು ಸರಿ ಬರೆಯೋವಂಥದ್ದು. ಮೊದಲಿಗೆ ಒಂದು ಸರಿ ಬರೆಯೋದು, ನೆಕ್ಸ್ಟ್ ಒಂದು ಸರಿ ಬರೆಯೋದು. ಇದಕ್ಕೂ ಕೂಡ ಅಂಕನ ಕಟ್ ಮಾಡ್ಬೋದು. ಓಕೆನಾ? ಕೆಲವೊಂದು ಸರಿ ಕೊಡ್ತಾರೆ, ಎವ್ಯಾಲ್ಯೂಯೇಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಓಕೆನಾ? MCQನಲ್ಲಿ ಅಂತ ಬಂದಾಗ ಅದು ಎವ್ಯಾಲ್ಯೂಯೇಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 5 ಜನ ಎವ್ಯಾಲ್ಯೂಯೇಟರ್ ಇರ್ತಾರೆ, ಒಬ್ಬರು ಡೆಪ್ಯೂಟಿ ಚೀಫ್ ಎವ್ಯಾಲ್ಯೂಯೇಟರ್ ಇರ್ತಾರೆ. ಅವರು ಯಾವ ರೀತಿಯಾಗಿ ಹೇಳ್ತಾರೆ ಆ ರೀತಿಯಾಗಿ ಕರೆಕ್ಷನ್ ನಡೆಯೋ ಅಂಥದ್ದು. ಓಕೆನಾ? ಸೊ ಈ ಥರ MCQನಲ್ಲಿ ನೀವೇನಾದರೂ ಸ್ಕ್ರ್ಯಾಚ್ ಮಾಡಿ ಬರೆದಿದ್ರೆ ನಿಮಗೆ ಎವ್ಯಾಲ್ಯೂಯೇಷನ್ ಆಗೋ ಅಂಥದ್ದು. ನೆಕ್ಸ್ಟು ಇನ್ನೊಂದೇನು ಅಂತಂದರೆ, ಎಲ್ಲರೂ ಕೂಡ ಅಲ್ಲಿ ಇನ್ವಿಜಿಲೇಟರ್ ಇರೋ ಅಂಥವ್ರು ಹೇಳಿರ್ತಾರೆ ಮಾರ್ಜಿನ್ ಹೊರಗಡೆನೇ ನೀವು ಕ್ವಶನ್ ನಂಬರ್ನ ಹಾಕಬೇಕು, ಮಾರ್ಜಿನ್ ಒಳಗಡೆ ಆನ್ಸರ್ನ ಬರೀಬೇಕು ಅಂತ ಹೇಳ್ಬಿಟ್ಟು. ಆದರೂ ಕೆಲವೊಬ್ಬರು ಏನು ಮಾಡ್ತಾರೆ, ಮಾರ್ಜಿನ್ ಒಳಗಡೆ ಕ್ವಶನ್ ನಂಬರ್ನ ಹಾಕಿರ್ತಾರೆ. ಅಂಥ ಪೇಪರ್ಗಳು ಕರೆಕ್ಷನ್ ಆಗುತ್ತಾ, ಕರೆಕ್ಷನ್ ಆಗೋದೇ ಇಲ್ವಾ, ಅಥವಾ ಮಾರ್ಕ್ಸ್ ಏನಾದರೂ ಕಟ್ ಮಾಡ್ತಾರಾ ಅಂತಂದರೆ ಖಂಡಿತ ಭಯ ಪಡಬೇಡಿ. ಇಂಥ ಒಂದು ಮಿಸ್ಟೇಕ್ಗಳಿಗೆ ಖಂಡಿತವಾಗ್ಲೂ ಯಾವುದೇ ಮಾರ್ಕ್ಸ್ ಕಟ್ ಆಗೋದಿಲ್ಲ. ಸೊ ಅದು ತಪ್ಪು ಆ್ಯಕ್ಚುಲಿ, ಮಾರ್ಜಿನ್ ಒಳಗಡೆ ನಂಬರ್ನ ಬರೆಯೋ ಅಂಥದ್ದು. ಆದರೂ ಕೂಡ ಏನೂ ಸಮಸ್ಯೆ ಆಗೋದಿಲ್ಲ, ಕರೆಕ್ಷನ್ ಕೂಡ ಆಗುತ್ತೆ. ನಿಮಗೆ ಎಷ್ಟು ಮಾರ್ಕ್ಸ್ ಬರಬೇಕೋ ಅಷ್ಟು ಮಾರ್ಕ್ಸು ಖಂಡಿತ ಬರುತ್ತೆ. ಓಕೆನಾ? ಸೊ ಈ ಎಲ್ಲ ಡೌಟ್ಸು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೂ ಏನಾದರೂ ಎಕ್ಸ್ಟ್ರಾ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ನೆಕ್ಸ್ಟು ಈಗ ಪೇಜ್ ನಂಬರು ಅಷ್ಟೇ. ಪೇಜ್ ನಂಬರ್ ಈಗ ಬರೆದಿರ್ತೀರ, ನೆಕ್ಸ್ಟು ಅಡಿಷನಲ್ಲಿ ಇಸ್ಕೊಂಡಿರ್ತೀರ, ಅದು ಕೌಂಟ್ ಮಾಡದೆ ಫ್ರಂಟ್ ಪೇಜಲ್ಲಿ ಪೇಜ್ ನಂಬರ್ನ ಹಾಕಿರ್ತೀರ, 1 ಅಥವಾ 2 ಕಡಿಮೆ ಹಾಕಿರ್ತೀರ. ಅಂಥವರಿಗೆ ಕೆಲವೊಂದು ಡೌಟ್ ಇರುತ್ತೆ. ಸೊ ನಾನು ಎಷ್ಟು ಪೇಜ್ ನಂಬರ್ ಹಾಕಿರ್ತೀನೋ ಅಷ್ಟು ಪೇಪರ್ ಅಷ್ಟೇ ಕರೆಕ್ಷನ್ ಮಾಡ್ತಾರಾ, ಮಿಕ್ಕಿದಂಥ ಪೇಪರ್ಸ್ನ ಕರೆಕ್ಷನ್ ಮಾಡೋದಿಲ್ವಾ ಅಂತಂದರೆ ಆ ಥರ ಏನೂ ಇಲ್ಲ. ಸೊ ನಿಮ್ಮ ಎಲ್ಲ ಆನ್ಸರ್ ಪೇಪರ್ನೂ ಕೂಡ, ಪ್ರತಿಯೊಂದು ಶೀಟ್ನೂ ಕೂಡ ಕರೆಕ್ಷನ್ ಮಾಡ್ತಾರೆ. ಓಕೆನಾ? ಕರೆಕ್ಷನ್ ಮಾಡಿಬಿಟ್ಟು ಕರೆಕ್ಟಾಗಿ ಏನು ಮಾರ್ಕ್ಸ್ ಬರಬೇಕು ಅದೇ ಮಾರ್ಕ್ಸ್ನ ಕೊಡ್ತಾರೆ. ಓಕೆನಾ? ಸೊ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿಯೇ ಎವ್ಯಾಲ್ಯೂಯೇಷನ್ ನಡೆಯೋದು. ಯಾರು ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ. ಅವರ ಮೈಂಡಲ್ಲೂ ಕೂಡ ಮಕ್ಕಳು ಪಾಸ್ ಆಗಬೇಕು ಅನ್ನೋದೇ ಇರುತ್ತೆ. ಹಾಗಾಗಿ ತುಂಬ ಲಿಬ್ರಲ್ ಆಗೇ ಕರೆಕ್ಷನ್ ನಡೆಯುತ್ತೆ. ಆದರೆ ಈ ಒಂದು ಹೈಯೆಸ್ಟ್ ಮಾರ್ಕ್ಸ್ ತೊಗೊಳ್ಳೋ ಅಂಥವ್ರಿಗೆ, 75+ ತೊಗೊಳ್ಳೋ ಅಂಥವ್ರಿಗೆ, ಹಾಗೆ 80/80 ತೊಗೊಳ್ಳೋ ಅಂಥವ್ರಿಗೆ ಈ ಒಂದು ರೂಲ್ಸ್ ಏನಿದೆ ಇದು ಎಫೆಕ್ಟ್ ಆಗುತ್ತೆ. ಅಂದರೆ ಸ್ವಲ್ಪ ಸ್ಟ್ರಿಕ್ಟಾಗಿ ಕರೆಕ್ಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ MCQನಲ್ಲಿ ಸ್ಕ್ರ್ಯಾಚ್ ಮಾಡಿ ಬರೆದಿದ್ರೆ ಅಂಥ ಒಂದು ಪೇಪರ್ಗಳಿಗೆ ಮಾರ್ಕ್ಸು ಕೊಡೋ ಅಂಥದ್ದು ಡೌಟ್ ಆಗಿರುತ್ತೆ. ಓಕೆನಾ? ಅಲ್ಲಿ 80/80 ತಗೊಳ್ಬೇಕು ಅಂತಂದರೆ ಅದು ತುಂಬ ಕಷ್ಟ. ಪರ್ಫೆಕ್ಟಾಗಿರಬೇಕು, ಎಲ್ಲ ಕೂಡ ಪರ್ಫೆಕ್ಟಾಗಿದ್ದಾಗ 80/80 ಸಿಗುತ್ತೆ. 3 ಸರ್ತಿ ನಿಮ್ಮ ಪೇಪರ್ ಕರೆಕ್ಷನ್ ಆಗುತ್ತೆ. ಯಾರು ಹೆಚ್ಚಿಗೆ 75+ ತೊಗೊಳ್ತಾರೆ ಅಂಥವರ ಪೇಪರ್ 3 ಬಾರಿ ಕರೆಕ್ಷನ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಎವ್ಯಾಲ್ಯೂಯೇಟರ್ ನಿಮಗೆ ಮಾರ್ಕ್ಸನ್ನು ಕೊಟ್ಟಿದ್ರು ಕೂಡ ಅದು ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಹತ್ರ ಹೋಗುತ್ತೆ, ಅಲ್ಲಿ ಅವರು ಕಟ್ ಮಾಡ್ಬೋದು. ಇಲ್ಲ ಅಂತಂದರೆ ಅಲ್ಲಿಂದ ಚೀಫ್ ಎಕ್ಸಾಮಿನರ್ಗೆ ಹೋಗುತ್ತೆ, ಅಲ್ಲಿ ಬೇಕಿದ್ದರೂ ಕಟ್ ಮಾಡ್ಬೋದು. ಸೊ 3 ಸರ್ತಿ ಕರೆಕ್ಷನ್ ಮಾಡೋದ್ರಿಂದ ಸ್ವಲ್ಪ ಹೈಯೆಸ್ಟ್ ಮಾರ್ಕ್ಸ್ನ ತೊಗೊಳ್ಳೋ ಅಂಥವ್ರ ಪೇಪರ್ಗೆ ಈ ಒಂದು 2 ಸರಿ ಒಂದೇ ಕ್ವಶನಿಗೆ 2 ಬಾರಿ ಆನ್ಸರ್ನ ಬರೆದಿದ್ರೆ, ಆಮೇಲೆ MCQನ ಸ್ಕ್ರ್ಯಾಚ್ ಮಾಡಿ ಬರೆದಿದ್ರೆ ಇದಕ್ಕೆಲ್ಲ ಸ್ವಲ್ಪ ಮಾರ್ಕ್ಸು ಕಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ PUC ಎಕ್ಸಾಮ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತಂದರೆ ವಿಡಿಯೋ ಮಾಡಿ ಆದ್ರೂ ಕೂಡ ನಿಮಗೆ ಕಂಪ್ಲೀಟ್ ಕ್ಲಾರಿಟಿನ ಕೊಡ್ತೀನಿ. ಓಕೆನಾ? ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.